ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ನಮ್ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಾಮಾಜಿಕ ಸಮೀಕ್ಷೆ ಮೂಲ ವರದಿಯಲ್ಲಿ ಇದಿದ್ದು ಡುಪ್ಲಿಕೇಟ್, ನಕಲಿ, ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಜಯಪ್ರಕಾಶ್ ಹೆಗಡೆಯವರು ಜಯಪ್ರಕಾಶ್ ಹೆಗಡೆಯವರು ಹಿಂದೆ ಪತ್ರವನ್ನು ಸಹಿತ ಬರೆದಿದ್ದರು ಅನ್ನೋ ಉಲ್ಲೇಖ ಮಾಡ್ತಾರೆ. ಅವ್ರ ಪತ್ರದ ರೆಫರೆನ್ಸ್ ಹಾಕ್ಕೊಂಡು ಸೀಲ್ಡ್ ಮಾಡಿದ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ಸಮೀಕ್ಷಾ ವರದಿ ಹಸ್ತಪ್ರತಿ ಅಥವಾ ಮೂಲ ವರದಿ ಇರಲಿಲ್ಲ. ಪೆಟ್ಟಿಗೆಯಲ್ಲಿ ಇದ್ದ ವರದಿಯಲ್ಲಿ ಹಿಂದಿನ ಅಧ್ಯಕ್ಷ ಸಹಿ ಇಲ್ಲ. ಈ ಬಗ್ಗೆ ಏನು ಮಾಡಬೇಕು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದರು ಜಯಪ್ರಕಾಶ್ ಹೆಗಡೆ ಅವರು. ಇದೇನು ಸುಳ್ಳಲ್ಲ, ಪತ್ರ ಬರೆದು ಸತ್ಯನ. ಆ ಮಾತನ್ನು ಇವತ್ತು ಎತ್ತುಕೊಂಡು ಇದು ಮಾಡಿದ ನಕಲಿ ತಪ್ಪದ, ಇದರ ಭಾಷೆ ದೋಷಗಳಿದ್ದಾವೆ, ಇದು ರದ್ದು ಮಾಡಿರಿ, ಅವೈಜ್ಞಾನಿಕ, ಹಾಗೆ ಹೀಗೆ ಶುರು ಮಾಡಿದ್ದಾರೆ. ಇನ್ನು ನಮ್ಮ ವಿ ಸುನಿಲ್ ಕುಮಾರ್ ಇನ್ನೊಂದು ಹೆಜ್ಜೆ ಮುಂದೋಗಿ ಅತಿ ಹಿಂದುಳಿದ 350 ಜಾತಿಗಳಿಗೆ ಈ ಸಮೀಕ್ಷೆಯಿಂದ ಅನ್ಯಾಯ ಆಗ್ಯದ, ಅದಕ್ಕೆ ರದ್ದು ಮಾಡ್ರಿ ಅವರು ಹೋಗ್ತಾ ಇದ್ದಾರೆ. ಜೊತೆಗೆ ವೀರಶೈವ ಲಿಂಗಾಯತರು ಅವರು ಸಹ ವೀರಶೈವ ಲಿಂಗಾಯತರನ್ನು ದೂರ ಇಡೋ ಹುನ್ನಾರ ಮಾಡಿದೆ ಇದರಿಂದ, ರಾಜಕೀಯದಿಂದ. ಅದಕ್ಕಾಗಿ ಇನ್ನೊಮ್ಮೆ ಸಮೀಕ್ಷೆ ಆಗಲಿ. ಮುಂದೆ ನಮ್ಮ ವಚನಾನಂದ ಸ್ವಾಮಿಗಳು ಹರಿಹರ ಅವರು ಈ ವರದಿಯನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವೊಂದಿಷ್ಟು ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗದವರನ್ನು ಏನೇನು ಅನ್ಯಾಯ ಆಗಿದೆ, ತಮಗೇನಾಗಿದೆ ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇವುಗಳನ್ನು ತೆಗೆದುಕೊಂಡೆಲ್ಲ ತಮ್ಮೊಳಗಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಆರ್ ಅಶೋಕ್ ಅವರಂತೆ ಪೂರ್ತಿ ಮೂಲಕ್ಕೆ ಹೋಗಿದ್ದಾರೆ. ಇದು ಅಲ್ಲಪ್ಪ, ಇದು ನಕಲಿ, ಅಸಲಿ ಅಲ್ಲೇ ನಮ್ಮ ಸಿದ್ದರಾಮಯ್ಯ ಮನೆಯೊಳಗದ. ಆ ಅಸಲಿಗೆ ಪತ್ರಿಕೆ ಈವನ್ ನಮ್ಮ ಆವತ್ತಿನ ಈ ನಮ್ಮ H ಕಾಂತರಾಜ್ ಅವರು ಸಹಿಯೂ ಅದಕ್ಕಿಲ್ಲ ಅನ್ನುವಂಥ ಮಾತಾಡಿದ್ದಾರೆ. ಒಟ್ಟಾರೆ ಇವರೆಲ್ಲ ಆರೋಪಗಳನ್ನು ಮಾಡೋದು ನೋಡಿದಾಗ ಈ ವರದಿಯನ್ನು ಏನು ಮೂರು ಗುಂಪು ಮಾಡೋ ಸಾಧ್ಯಗಳು ಹೆಚ್ಚಿದ್ದಾವ ಅದೊಂದು ಪ್ರಶ್ನೆ ಹೇಳ್ತದೆ. ಆದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ BJP ಆಗಿರ್ಬೋದು ಅಥವಾ ನಮ್ಮ JDS ಆಗಿರ್ಬೋದು, ಮೂಲತಃ ಇವರು ಮೇಲ್ವರ್ಗಜನ್ಯ ಸಮಾಜದ ಪರವಾಗಿರುತ್ತಿರುವಂಥವ್ರು ಅಂತ ಈಗಾಗಲೇ ಹಲವು ಸಲ ಸ್ಪಷ್ಟವಾಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ RSS ತನ್ನ ನಿರುದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡಂಗೆ ತೋರಿಸ್ಕೊಂಡದ. ಅದನ್ನು ನಾವು ಅಲ್ಲಗಡ್ಲಿಕ್ಕೆ ಆಗೋದಿಲ್ಲ. ಇರ್ಬೋದು, ಬದಲಾದರೂ ಆಗಿರ್ಬೋದು. ಆ ನೆಲೆಯಲ್ಲೇ ಈ ಜಾತಿ ಸಮೀಕ್ಷೆ ನಾವು ಬ್ಯಾಡ್ ಅಂತ ಹೇಳೋದಿಲ್ಲ, ಅದು ಇನ್ನೇಮೆ ಆಗಲಿ ಅಂತೇಳಿ. ಇನ್ನೇಮೆ ಆದಾಗ ಬೇರೆ ಬರ್ತದ, ಇದು ತಪ್ಪದ ಅನ್ನೋದು ಒಟ್ಟು ಅಭಿಪ್ರಾಯ. ಆದರೆ ಇದಕ್ಕೆ ನಮ್ಮ H.C. ಮಾದೇವಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ವಿರೋಧ ಮಾಡ್ತಾಯಿದ್ರು. ಇಲ್ಲ, ಸರಿ ಅದ, ಕರೆಕ್ಟ್ ಅದ, 90% ನಕ್ಕಿ ಕರೆಕ್ಟ್ ಅದ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಒಕ್ಕಲಿಗರ ಮೇಲೆ ಹೆಮ್ಮೆ ಉಳ್ಳಂತಹ DK ಅವರು ಸಹ 90% ಕರೆಕ್ಟ್ ಅದ, ಇದು 10% ಯಾವುದಾದ್ರು ಹೆಚ್ಚು ಆಗೋದು, 10 ವರ್ಷ ಆಯ್ತು ಹಾಗೆ ಅದನ್ನು ಒಪ್ಕೊಳ್ತೀವಿ, ಮತ್ತು ಅದು ಯಾವ ಉಳಿದ್ರೂ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಬದಲಾವಣೆ ಇಲ್ಲ, 100ಕ್ಕೆ 100 ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು 90% ಕರೆಕ್ಟ್ ಅದ, ಮತ್ತೇನು ಉಳಿದು ನಾವು ಸೇರಿಸ್ತೀವಿ ಅಂತ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾರೆ. ಚರ್ಚೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಚರ್ಚೆ ಕಡೆಗೆ ಲಕ್ಷ್ಯ ನಮ್ಮ BJPಗರಿಗಿಲ್ಲ. ಇನ್ನು ಆರ್ ಅಶೋಕ್ ಅವ್ರು ಮಾಡೋ ಆರೋಪಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 2021 ಏನೋ ಪತ್ರ ಬರೆದಿದ್ದರು ಜಯಪ್ರಕಾಶ್ ಹೆಗಡೆ ಅವರು. ಅದನ್ನು ಇವತ್ತು ಉದಾಹರಣೆ ಇಟ್ಕೊಂಡು ಸರ್ಕಾರದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಅದಕ್ಕೆ ಸಿದ್ದರಾಮಯ್ಯ ಮನೆಯಾಗದ ಆ ಒರಿಜಿನಲ್ ಅನ್ನುವಂಥ ಮಾತನ್ನು ಆರೋಪ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅದಕ್ಕೆ ಅವರಿದ್ದಂಥವ್ರು ಸಿದ್ದರಾಮಯ್ಯ ಸಹಿತ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಇದೆಲ್ಲ ಸುಳ್ಳು. ಆರ್ ಅಶೋಕ್ ಅವರು ಸದಾ ಸುಳ್ಳು ಹೇಳೋದನ್ನು ಮಾಡ್ತಿರ್ತಾರೆ. ಇದರಿಂದ RSS ಅದ, RSS ಅವರು ತಮಗೆ ಹೇಳಿದಂಗೆ ಬೇಕಾದ್ರೆ ಹೇಳಿಸ್ತಾ ಇದ್ದಾರೆ ಅಂತೇಳಿ. ಒಂದು ಕಡೆ RSS ಕಾರಣ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ RSSನ ಬದಲಾಗಿದೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳ ಇದು ಇತಿಹಾಸಕ್ಕೆ ಕೊಡೋದು. ಆದರೆ ಇಲ್ಲೊಂದು ಮಾತ್ರ ಹೇಳಬೇಕಾಗ್ತದೆ. ಏನಪ್ಪ ಅಂತಂದರೆ, ಮೂಲ ಹಸ್ತಪ್ರತಿ H ಕಾಂತರಾಜರದು ಆ ಸಮಯದಲ್ಲೇ ಹೌದು ನಮ್ಮ ಏನಪ್ಪ ಅಂತಂದ್ರೆ ಜಯಪ್ರಕಾಶ್ ಅವರು ಅದನ್ನು ಒಪ್ಪಿರಲಿಲ್ಲ ಹೆಗಡೆ ಅವರು. ಇದು ಮೂಲ ಅಲ್ಲ, ಸಹಿ ಇಲ್ಲ ಅಂತೇಳಿ ಇದನ್ನು ನಾವು ಒಪ್ಕೊಳ್ಳೋಣ. ಆದರೆ
ಈಗ ಅದು ಸಹಿ ಆಗಿ ಅದಕ್ಕೆ ನಮ್ಮ ಸಿದ್ದರಾಮಯ್ಯರೊಂದು ಉತ್ತರ ಕೊಡ್ತಾರೆ. ಏನಪ್ಪ ಅಂದ್ರೆ, ವರದಿಯು ಗುರುವಾರ ಸಂಪುಟ ಸಭೆಯಲ್ಲಿ ಶೀಲ್ಡ್ ಕವರ್ನಲ್ಲಿತ್ತು. ನೀವು ಶೀಲ್ಡ್ ಕವರ್ನಾಗ ಇರಲಿಲ್ಲ ಅಂತ ಹೇಳ್ತೀರಿ. ಶೀಲ್ಡ್ ಕವರ್ನಲ್ಲೇ ಇತ್ತು ವರದಿ. ಅದನ್ನು ಎಲ್ಲ ಸಚಿವರು ಎದುರಿಗೆ ತೆರೆದಿದ್ದು. ಎಲ್ಲರೂ ತೆರೆದಿದ್ದೀನಿ. ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ? RSS ಹೇಳಿಕೊಟ್ಟದ್ದನ್ನಷ್ಟೇ BJPಯವರು ಮಾತನಾಡ್ತಾರೆ ಅಂತೇಳಿ ಮತ್ತೆ RSS ಮೇಲೆ ಪ್ರತಿ ಆರೋಪ ಮಾಡಿದ್ದಾರೆ. ಇದು ಸುಳ್ಳ. ನಾವು ತಂದಾಗ ಬಾಕ್ಸ್ನಲ್ಲೇ ಇತ್ತು, ಅದು ಸೀಲ್ಡ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಕರೆ ಇರಲಿ ಸುಳ್ಳು ಇರಲಿ, ಈಗ ಆದಂಥ ಸರ್ವೆ ಏನದಪ್ಪ ಅಂತಂದ್ರೆ ಅದು ತಪ್ಪದ ವೈಜ್ಞಾನಿಕದ ಅಂತೇಳಿ ಹೇಳಲಿಕ್ಕೆ ಅಷ್ಟು ಸುಲಭ ಇಲ್ಲ. ವಿರೋಧ ಪಕ್ಷ ಹೇಳ್ಬೋದು, ಯಾಕಂದ್ರೆ ಅವ್ರಿಗೆ ಬೇಕಾಗಿದೆ, ಈಗ ಅದು ಕ್ಯಾನ್ಸಲ್ ಆಗೋದು ಬೇಕಾಗಿದೆ. ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಏನು ಎಷ್ಟಾಗಿದೆ ಆ್ಯಕ್ಚುಲಿ ಕರೆಕ್ಟ್ ಆಗಿದ್ರೆ ಸರ್ವೆ ಅಂತೇಳಿ ಸರ್ವೇನ ಒಂದು ತನಿಖೆ ಆಗಲಿ ಅಂತ ಸ್ವತಃ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ ಇದು. ಮತ್ತು 150 ಕೋಟಿ ರೂಪಾಯಿ ನೀವು ಖರ್ಚು ಮಾಡಿದಿರಿ, ಅದು ದುಡ್ಡು ಎಲ್ಲಿ ಹೋಯಿತು ಸರ್ವೆ ಮಾಡೋದಕ್ಕಾಗಿ, ಅದಕ್ಕೆ ಸರ್ವೆ ನಿಜವಾಗಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಬಿಟ್ಟಿಲ್ಲ. ನೀವು ಸುಳ್ಳು ಹೇಳ್ತೀರಪ್ಪ ಹಂಗೆ ಹೇಳ್ಕೊತ ಹೋಗ್ಬೇಡ್ರಿ, ನಿಮ್ಮ ಮುಂದೆ ನಾವು ಓಪನ್ ಮಾಡಿದ್ವಿ ನಮ್ಮ ಸಚಿವರ ಮುಂದೆ ಅಂತ ಇವರು ಹೇಳ್ತಿದ್ದಾರೆ. ಅದೇನೋ ಆಗಲಿ. ಈಗ ಆಡಳಿತಾರೂಢ ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ, ಈಗ ಇನ್ನೂ ನೀವು ಸರ್ವೆ ಮಾಡ್ತಿದ್ರೆ ಮಾಡಿರಿ, ಆದರೆ ಈಗ ಆಧಾರಗಳು ಇದ್ದಾವೆ, ತೊಗೊಂಡು ಹೋಗ್ರಿ, ನೋಡಿರಿ, ಯಾರ್ಯಾರು ಸೇರಿಲ್ಲ ಅವ್ರದ್ದು ಸೇರಿಸ್ರಿ. ಇವರು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸರ್ವೆ ಮಾಡಬಾರ್ದು. ಇವರು ಕಾಂಗ್ರೆಸ್ಗಳು ಏನು ಹೇಳ್ತಾ ಇಲ್ಲ. ಆ ಪ್ರತಿ ವೈರಿ ಯಾವ ಏರಿಯಾದಾಗ ಅದಾರ, ಎಲ್ಲಿ ಹೆಚ್ಚದಾರ, ಎಲ್ಲಿ ಕಡಿಮೆ ನಿಮ್ಗೆ ಗೊತ್ತಾಗ್ತದೆ, ಅದು ಇಟ್ಕೊಂಡು ಸರ್ವೆ ಮಾಡೋಣ, ಮಾಡಿಸ್ರಿ ವಿರೋಧ ಪಕ್ಷಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇವರು ಇಬ್ಬರಲ್ಲಿ ಯಾರು ಸತ್ಯಪ್ಪ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾದರೂ ಒಂದು ಮಾತನ್ನು ತಿಳ್ಕೊಬೇಕಾಗಿದೆ. ಈ ಜಾತಿ ಗಣತಿ ಅಂತ ಏನು ಮಾಡಿದ್ದಾರೆ, ಒಂದು ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ದೃಷ್ಟಿ ಇಟ್ಕೊಂಡು ಇದು ಈಗಂತೂ ಫೈನಲ್ ಇದ್ದಂಗೆ ಇದರಲ್ಲಿ ಏನು ಬಿಟ್ಟೋದು ಏನು ವಿಷಯಗಳದಾವ ಬಿಟ್ಟಿದ್ದಾವದ ಅವು ಸೇರಿಸಿದ್ರೆ ಮೋಸ್ಟ್ಲಿ ಈ ಒಂದು ಮೀಸಲಾತಿಗೆ ಒಂದು ಒಳ್ಳೆಯ ಅಂತ್ಯ ಆಗ್ಬೋದು ಅಂತೇಳಿ ಭಾಳ ಜನರ ಅಭಿಪ್ರಾಯ. ಮತ್ತು ವೀರಶೈವರು, ಲಿಂಗಾಯತರು ಇವ್ನು ದೂರ ಇರಬೇಕು ಮಾಡಬೇಕು ಅನ್ನೋಂಥ ಏನಿಲ್ಲ. ಇದು ಸಂಖ್ಯೆ ಅದ. ಅವು ಎಲ್ಲ ಸಣ್ಣ ಏನಿದ್ದು ಜಾತಿ ಇವು ಸಂಘಟನೆಗಳು ಅವತ್ತೂ ಸಹಿತ ಎಲ್ಲ ಮಾಡಿದ್ದಾರೆ ಇದ್ರೊಳಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಜಾತಿಯನ್ನು ಹೊಡೆಯುವಂಥದ್ದು ಮಾಡುವಂಥದ್ದು ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಮಾತಾಡಲಿ, ಯಾಕಂದರೆ ಅವ್ರವ್ರಿಗೆ ಹಿತಾಸಕ್ತಿ ಮುಖ್ಯ ಇರ್ತದೆ. ಆ ನೆಲೆಯಲ್ಲೇ ಈ ಒಂದು ಹಿಂದುಳಿದವರ ನೆಲೆಗಟ್ಟಿನ ಕಾಂತರಾಜ್ ಅವರು ಮಾಡಿದ ವರದಿಯನ್ನು ಅನುಷ್ಠಾನಗೊಳಿಸಿ ಎಲ್ಲರಿಗೂ ನ್ಯಾಯ ಸಿಗುವಂಥದ್ದು, ಒಂದಲ್ಲಿ ಯಾರಿಗೆ ಸಿಕ್ಕಿಲ್ಲ ಅವ್ರು ಸಿಗುವಂಥ ಮಾಡುವಂಥದ್ದು ಸರ್ಕಾರದ ಕೆಲಸ ಅಂತ ಹೇಳ್ತಾ, ಈ 150 ಕೋಟಿ ರೂಪಾಯಿ ವೆಚ್ಚ ಮಾಡಿದಂಥ ಈ ಒಂದು ಮೀಸಲಾತಿ ಅಥವಾ ಸರ್ವೆ ಇದು ವೇಸ್ಟ್ ಆಗದೇ ಇರಲಿ. ಇದನ್ನೊಮ್ಮೆ ಚರ್ಚೆ ಆಗಿ ಯಾರಿಗೆ ಸಿಕ್ಕಿಲ್ಲ, ಯಾರು ಬಂದಿಲ್ಲ ಅದರ ಅನ್ನೋದಲ್ಲ ಅವ್ರು ಸೇರಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಇದು ಇತ್ತೀಚಿನ ಆ ಪ್ರಕಟ ಮಾಡಿದ ನಂತರದ ಡೆವಲಪ್ಮೆಂಟ್ಗಳು, ಅದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.